ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ಸರಿಯಾದ ಮಾರ್ಗದರ್ಶನ ಇರಲ್ವಾ ಅಂತ ಬಿಎಂಟಿಸಿ ಸಾಲು ಸಾಲು ಅಪಘಾತದಲ್ಲಿ ಎಲೆಕ್ಟ್ರಿಕ್ ಬಸ್ಗಳಂತೆ ಸಿಂಹಪಾಲು. ಒಂದೇ ವರ್ಷದಲ್ಲಿ ಬಿಎಂಟಿಸಿಯಿಂದ 159 ಅಪಘಾತದಲ್ಲಿ 49 ಜನ ಬಲಿಯಾಗಿದ್ದಾರೆ. ಒಂದೇ ವರ್ಷದಲ್ಲಿ ಬಿಎಂಟಿಸಿಯಿಂದ ಆಗಿರುವಂತಹ ಅಪಘಾತಗಳ ಸಂಖ್ಯೆ ಇದು 159 ಅಪಘಾತಗಳು. ಈ ಅಪಘಾತಗಳ ಪರಿಣಾಮವಾಗಿ 49 ಜನರು ಬಲಿಯಾಗಿದ್ದಾರೆ. ಪರಿಸರ ಸ್ನೇಹಿ ಖ್ಯಾತಿಗೆ ಒಳಪಟ್ಟಿದ್ದ ಬಸ್ಗಳಿಗೆ ಕಳಂಕ ಅಂಟಿಕೊಳ್ತಾ ಇದೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ನೇಮಕಾತಿಯಲ್ಲಿ ಬಿಎಂಟಿಸಿ ಸಂಸ್ಥೆ ಎಡವಿದ್ಯಾ ಅಂತ ಅನುಭವವಿಲ್ಲದ ಲಾರಿ ಚಾಲಕರನ್ನ ಬಸ್ ಚಾಲಕರಾಗಿ ಕರೆತಂದಿರೋ ಆರೋಪವು ಇಲ್ಲಿ ಕೇಳಿ ಬರ್ತಾ ಇದೆ. ಡ್ರೈವಿಂಗ್ ಲೈಸೆನ್ಸ್ 3 ವರ್ಷ ಅನುಭವದ ದಾಖಲೆ ಕೊಟ್ರೆ ಸಾಕು, ನೇಮಕ ಮಾಡಿಕೊಂಡು ತರಬೇತಿ ಕೊಡ್ತಾರೆ. ತರಬೇತಿ ಪಡೆದವರಿಗೆ ಹೋಲಿಸಿದ್ರೆ ಗುತ್ತಿಗೆ ನೌಕರರಿಂದ ಅಪಘಾತ ಹೆಚ್ಚು. ಗುತ್ತಿಗೆ ಆಧಾರದಲ್ಲಿ ಚಾಲಕರ ನೇಮಕಾತಿ ಬಗ್ಗೆ ಜನಾಕ್ರೋಶ ಕೂಡ ಈಗ ಹೆಚ್ಚಾಗ್ತಾ ಇದೆ. ನಾರ್ಮಲ್ ಬಸ್ಗೆ ಎಲೆಕ್ಟ್ರಿಕ್ ಬಸ್ಸು ನಾನು ಬೆಳಗಿಂದ ಕೆಂಗೇರಿಗೆ ಹೋದೆ. ಕೆಂಗೇರಿಯಿಂದ ಮತ್ತೆ ಇಲ್ಲಿಂದ ಈ ಮಾಗಡಿ ರೋಡಿಂದ ಬಂದೆ. ನಾರ್ಮಲ್ ಬಸ್ಗೆ ಎಲೆಕ್ಟ್ರಿಕ್ ಬಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಎಲೆಕ್ಟ್ರಿಕ್ ಬಸ್ನವ್ರು ಭಾಳ ರೇಷಾಗಿ ಓಡ್ತಾ ಇದ್ದಾರೆ. ನಾನು ಅದು ಎಕ್ಸ್ಪೀರಿಯೆನ್ಸ್ ಆದೆ, ನನಗೆ ಗೊತ್ತಾಗಲಿಲ್ಲ, ಬಟ್ ಅದಂತೂ ಇದೆ. ಎಲೆಕ್ಟ್ರಿಕ್ ಬಸ್ಗಳು ರ್ಯಾಶಾಗಿ ಓಡಿಸ್ತಾ ಇದ್ದಾರೆ, ರ್ಯಾಶ್ ಅಂತೂ ಓಡಿಸ್ತಾ ಇದ್ದಾರೆ. ನಾನು ಮಾಗಡಿ ರೋಡಿಂದನೂ ಬಂದೆ, ಸುಮಾರು ಮಾಗಡಿ ಇದರಿಂದನೂ ಬಂದೆ. ಈಗ ಬೆಳಗ್ಗೆ ಕೆಂಗೇರಿಗೆ ಹೋದೆ, ಜೆ ಪಿ ನಗರದಿಂದ ಇದಕ್ಕಿಂದ ಹೋದೆ, ಎಲೆಕ್ಟ್ರಿಕ್ ಬಸ್ಸೇ ಹತ್ತಿದ್ದೆ. ಬಟ್ ಐ ಅಬ್ಸರ್ವ್ಡ್ ಒಂದಂತೂ ಅಬ್ಸರ್ವ್ ಮಾಡಿದ್ದು, ರ್ಯಾಶ್ ಅಂತೂ ಓಡಿಸ್ತಾ ಇದ್ದಾರೆ. ಜೋರಾಗಿ ಓಡಿಸ್ತಾರೆ. ಜೋರಾಗಿ ಓಡಿಸೋದ್ರಿಂದ ಏನಾಗುತ್ತೆ ಅಂದರೆ ಗಾಡಿಗಳು ಒಂದ್ಕೊಂದು ಸ್ಕ್ರಾಚ್ ಆಗ್ತವೆ ಅಷ್ಟೇ. ಈ ನಾರ್ಮಲ್ ಬಸ್ ಡ್ರೈವರ್ಗೂ ಅವ್ರಿಗೆ ಭಯ ಇರುತ್ತೆ, ಅವ್ರಿಗೆ ಕೆಲಸ ಎಲ್ಲಿ ಹೋಗ್ತೈತಿ ಅಂತಾನೆ. ಅವ್ರಿಗೆ ಹಂಗಲ್ಲ, ಈಗ ಇಲ್ಲದ್ರೆ ಇನ್ನೊಂದು ಹೋಗ್ತೀವಿ ಅಂತ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ದಿನೇ ದಿನೇ ಈ ಬಿಎಂಟಿಸಿಯಿಂದ ಅಪಘಾತಗಳು ಹೆಚ್ಚಾಗ್ತಾ ಇದೆ, ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಆದ್ರೂನು ಇಲ್ಲಿ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಕಾಂಟ್ರಾಸ್ಟ್ ಬೇಸಿಸ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್, ಪ್ರಾಪರ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳದೆ, ಒಂದು ಡ್ರೈವಿಂಗ್ ಲೈಸೆನ್ಸ್ 3 ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ರೆ ಸಾಕು, ಲಾರಿ ಡ್ರೈವರ್ಸ್ನು ಬಸ್ ಡ್ರೈವರ್ ಆಗಿ ನೇಮಕ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೇನಿದು ನಿಜಾನ? ಯಾವ ರೀತಿ ಇದೆ ಇವಾಗ ಅಲ್ಲಿನ ಒಂದು ಸಾರಿಗೆ ಇಲಾಖೆಯ ಪರಿಸ್ಥಿತಿ ಅಂತ ಏನ್ ಹೇಳ್ತಾ ಇದ್ದಾರೆ ಸಾರಿಗೆ ಇಲಾಖೆ? ಅಮೃತ, ಹೌದು. ಏನೀಗ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ನೇಮಕಾತಿ ಏನ್ ನಡೆಯುತ್ತೆ ಅದು ಬೇರೆ ಒಂದು ರೀತಿಯಲ್ಲಿ ನಡೆಯುತ್ತೆ. ಅವ್ರಿಗೆ ಈಗ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಅವ್ರಿಗೆ ಒಂದು ಏನಂದ್ರೆ ಬಂದ ತಕ್ಷಣ ಒಂದು 6 ತಿಂಗಳು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಏನು ಬಸ್ಗಳನ್ನ ಓಡಾಡಿಸ್ಲಿಕ್ಕೆ ಬಿಡ್ತಾರೆ. ಆದ್ರೆ ಈ ಇವಿ ಬಸ್ಗಳನ್ನ ಓಡಿಸೋ ಏನ್ ಮಾನದಂಡಗಳಿದೆ, ಈ ಚಾಲಕರು 3 ವರ್ಷ ಒಂದು ಲೈಸೆನ್ಸ್ ಇದ್ರೆ ಸಾಕು, ಅವ್ರಿಗೆ ಕೆಲಸವನ್ನ ಕೊಡ್ಲಾಗ್ತಾ ಇದೆ. ಅವ್ರಿಗೆ ಈಗ ಈ ಬಿಎಂಟಿಸಿ ಬಸ್ಗಳು, ಇವಿ ಬಸ್ಗಳು ಏನಿದಾವೆ ಅವನ್ನ ಓಡಿಸ್ಲಿಕ್ಕೂ ಕೂಡ ಕೇವಲ ಒಂದು 15 ದಿನಗಳ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಏನು ಸಾರ್ವಜನಿಕ ಸಂಚಾರಕ್ಕೆ ಬಿಡ್ತಾ ಇರುವಂತದ್ದು. ಇದರಿಂದಾಗಿ ಏನು ಹೆಚ್ಚು ಈಗ ಬಿಎಂಟಿಸಿ ಬಸ್ಗಳು ಇವಿ ಬಸ್ಗಳಿಗೆ ಹೆಚ್ಚು ಏನು ಆಕ್ಸಿಡೆಂಟ್ ಗಳಿಗೆ ಒಳಗಾಗ್ತಾ ಇರುವಂತದ್ದು. ನಾವು ಕಳೆದ 2025ರಿಂದ ಮೇ ತಿಂಗಳಿಂದ ಈ 2026 ಮೇ ತಿಂಗಳಲ್ಲಿ ನೋಡೋದಾದ್ರೆ ಸರಿ ಸುಮಾರು ಒಂದು 159 ಆಕ್ಸಿಡೆಂಟ್ ಗಳ ಸಂಭವಿಸಿರುವಂತದ್ದು. ಅದರ ಪೈಕಿ ಒಂದು 49 ಜನ ಸಾವನ್ನು ಕೂಡ ಅಪ್ಪಿರ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನೋಡೋದಾದ್ರೆ, ಏನು ಈ ಇವಿ ಬಸ್ಗಳನ್ನ ಚಾಲಕರೇನಿದ್ದಾರೆ ಇವರು ಕೂಡ ಏನು ಲಾರಿ ಓಡಿಸುವಂತವ್ರು ಆಗಿರ್ಲಿ, ಮತ್ತೆ ಆಟೋಗಳನ್ನ ಓಡಿಸುವಂತಹ ಡ್ರೈವರ್ಗಳನ್ನ ಇವರು ಗುತ್ತಿಗೆದಾರ ಒಂದು ಗುತ್ತಿಗೆ ಆಧಾರದಡಿ ಇವ್ರನ್ನ ಕರೆದುಕೊಂಡು ಬಂದು ಏನು ಈ ಇವಿ ಬಸ್ಗಳನ್ನ ಓಡಿಸ್ಲಿಕ್ಕೆ ಏನ್ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ನಿನ್ನೆ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಓಕೆ ಪ್ರವೀಣ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.